walk. So perks of being a YouTuber. Degree ಮುಗಿಸಿ 3 years, 4. 4 years, 2022. Literally, it's a very hell out of place. Idli, single idli. ಬೈಕರ್ಸ್ ಎಲ್ಲ ಬೈಕರ್ಸ್ ಲೈನಪ್, ಕಾರ್ಗಳು ಕಾರ್ ಲೈನಪ್ ಅಂದರೆ ಇಲ್ಲಿ ಮಸಾಲೆ ದೋಸೆ ಲೈನಪ್. Slow you walk. Hey guys, I'm Harsha. I'm Sneha. ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ Review ನೋಡಿ. ಸೊ ತುಂಬ ದಿವಸದಿಂದ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಲೈಕ್ ಸ್ಟಡೀಸ್ ಆಗಿರಲಿ ಅಥವಾ ಅಬ್ರಾಡ್ ಸ್ಟಡೀಸ್ ಅಥವಾ ಕೋರ್ಸಸ್ ಅಥವಾ ಹೈಯರ್ ಎಜುಕೇಷನ್ ಏನಾದರೂ ಒಂದು ಮಾಡೋಣ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಸರಿ ಸ್ಟಡೀಸ್ ಮಾಡೋಣ ಅಂದ್ಕೊಂಡೆ, CFA ಅಥವಾ CMA ಮಾಡೋಣ ಅಂತ, ಅಥವಾ ACCA ಅಂತ. ನನ್ನ ಕಸನು ACCA ಮಾಡ್ತಾ ಇದ್ದಾಳೆ. ಬಟ್ ನಂಗೆ ಸ್ಟಡೀಸಲ್ಲಿ ಅಷ್ಟು ಇಂಟ್ರೆಸ್ಟ್ ಬಂದಿಲ್ಲ. ಅಯ್ಯೋ ಅಷ್ಟೊಂದು ಓದಬೇಕಲ್ಲ. ನಾನು ಆಲ್ಮೋಸ್ಟ್ ಇವಾಗ ಡಿಗ್ರಿ ಮುಗಿಸಿ 3 years, 4 years, 2022. ಹಾಂ, 25, 3 years. ಸೊ 3 years ಆಯಿತು ಡಿಗ್ರಿ ಮುಗಿಸಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸರಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಒಂದು ಥಾಟ್ ಬಂತು. ವಾಟ್ ವಾಸ್ ದಟ್ ನೇಮ್? ವಿ ಥಾಟ್ ಸಮಥಿಂಗ್. ನಮ್ಮ ರಿವ್ಯೂ. ನಮ್ಮ ರಿವ್ಯೂ. ದಟ್ ವಾಸ್ ನೈಸ್. Yeah. ಸೊ ಇಬ್ರು ಸೇರಿ ಒಂದು ರಿವ್ಯೂ ಮಾಡೋಣ ಅಂತ. ಸ್ಪೆಷಲಿ ಯಾಕೆ ರಿವ್ಯೂ ಈ ಕಾರಣ ಅಂದ್ಕೊಂಡ್ರೆ, ಇವಾಗ ಏನೇ ಮಾಡಿದ್ರು ನೀವೆಲ್ಲದಕ್ಕೊಂದು ರಿವ್ಯೂ ನೋಡ್ತೀರಾ. ಸೊ ಅದಕ್ಕೆ ರಿವ್ಯೂ ಒಂದು ವರ್ಡ್ ಅಂತ ಇರಲಿ. ಸೊ ಅದು ನಮ್ಮಿಬ್ರು ಸೇರಿಕೊಂಡು ನಮ್ಮ ರಿವ್ಯೂ ಅಂತ ಒಂದು ಆಗಲಿ ಅಂತ ಅಂದ್ಕೊಂಡಿದ್ದೆ. ನೋಡಿ ಮಾತಾಡೋದೇ ಇಲ್ಲ ಬಿಡಿ, ನೆನಪಿದೆ ಬೇರೆ ಹೊಸ ನಮ್ಮ ರಿವ್ಯೂ. ಆಮೇಲೆ ನಮ್ಮ ರಿವ್ಯೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸರಿ, ಆಮೇಲೆ ಇನ್ನೇನು ಚಾನಲ್ ಕ್ರಿಯೇಟ್ ಮಾಡಬೇಕು, ಆವಾಗ ಹೋಗಿ ನೋಡ್ತೀನಿ. ನಮ್ಮ ರಿವ್ಯೂ ಆಲ್ರೆಡಿ ಒಂದು 2-3 ಪೇಜ್ಗಳಿದೆ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ. ಇವ್ರದೊಂದು ನಾಯಕರೇನಿ, ಯಾಕಂದ್ರೆ ನಾವು ತುಂಬ ಆಸೆ ಪಟ್ಟು ಇಕ್ಕಿರೋ ಅಂಥದ್ದು ಹೆಸರು ನಮ್ಮ ರಿವ್ಯೂ. ಸೊ ಆಮೇಲೆ ಅಯ್ಯೋ ಬೇರೆ ತಿರ್ಗಾ ಮೊದಲಿಂದ ಹೆಸರು ಇಕ್ಬೇಕು, ಅದೆಲ್ಲ ಮಾಡಬೇಕು ಅಂದ್ಬಿಟ್ಟು ಸರಿ ಅದನ್ನೇ ಸ್ವಲ್ಪ ಮಾಡಿಫೈ ಮಾಡೋಣ. ಸೊ ನಮ್ಮ ರಿವ್ಯೂ ಬಂದು ರಿವ್ಯೂ ನೋಡಿ ಅಂತ ಈಗ ಡಿಸೈಡ್ ಮಾಡಿದ್ವಿ. ಥಾಟ್ ಬಂದಾಗಲೇ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಿಬಿಟ್ರೆ, ಆಮೇಲೆ ಬೇರೆ ಯಾರು ಕ್ರಿಯೇಟ್ ಮಾಡಬಾರ್ದು ಅಂದ್ಬಿಟ್ಟು. ಸೊ ಟುಡೇ ನಮ್ಮ ಫಸ್ಟ್ ವಿಡಿಯೋ. ಸೊ ನಮ್ಮ ಫಸ್ಟ್ ವಿಡಿಯೋಗೆ ನಾನು ಒಂದು ಸೌತ್ ಇಂಡಿಯನ್ ಟಚ್ ಕೊಡೋಣ ಅಂದ್ಕೊಂಡು, ನಮ್ಮ ಸೌತ್ ಇಂಡಿಯನ್ ಫುಡ್ ಆಬ್ವಿಯಸ್ಲಿ ನಾರ್ತ್ ಎಲ್ಲ ಬೇಡ, ಸ್ವಲ್ಪ ನಮ್ಮ ಸ್ಟೈಲಲ್ಲಿ ಅಂದರೆ ಒಂದು ಒಳ್ಳೆ ಹೋಟೆಲ್ ಅಥವಾ ಕೆಫೆ ಹುಡ್ಕೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಒಂದು ಥಾಟ್ ಬಂತು, ನಮ್ಮ ಮಲ್ಲೇಶ್ವರಂನಲ್ಲೇ ಬೆಂಗಳೂರು ಕೆಫೆ ಇದೆಯಲ್ಲ, ಅಲ್ಲೇ ಹೋಗ್ಬಿಟ್ಟು ರಿವ್ಯೂ ಮಾಡೋಣ ಅಂತ. ಸೊ ಬನ್ನಿ ಬೆಂಗಳೂರು ಕೆಫೆ ಹೋಗ್ಬಿಟ್ಟು ರಿವ್ಯೂ ನೋಡೋಣ, ಅಲ್ಲಿ ಏನು ಚೆನ್ನಾಗಿರುತ್ತೆ, ಏನು ಸ್ಪೆಷಾಲಿಟಿ, ಅಲ್ಲಿನ ಸ್ಪೆಷಾಲಿಟಿ ಡಿಶ್ ಏನು ಸ್ಟೈಲು ಎಲ್ಲ ನೋಡ್ಕೊಂಬರೋಣ. ಬನ್ನಿ. ಯು ವಿಲ್ ಟಾಕ್ ಆರ್ ಸಮಥಿಂಗ್? I'm giving action like this. ಇನ್ನೊಂದು ವಿಷಯ ಹೇಳೋದು ಮರ್ತೋದೆ, 4 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ ನಮಗೆ. ಸೊ ತುಂಬ ಲಾಂಗ್ ಜರ್ನಿ. ಸೊ ಫಸ್ಟು ಟಾರ್ಗೆಟ್ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ಸ್. ಸೊ ಒಂದೊಂದು ಟಾರ್ಗೆಟ್ ಅಚೀವ್ ಮಾಡಾದ್ಮೇಲೆ ಏನಾದರೂ ಒಂದು ಸ್ಪೆಷಲ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಆ ಥರ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟಾರ್ಗೆಟ್ 1000 ಸಬ್ಸ್ಕ್ರೈಬರ್ಸ್. ನೋಡೋಣ ಎಷ್ಟು ದಿವಸ ಅಥವಾ ಎಷ್ಟು ತಿಂಗಳಲ್ಲಿ ಮಾಡ್ತೀನಿ ಅಂತ. ಕಮಾನ್, ಲೆಟ್ಸ್ ಗೋ ಟು ಬೆಂಗಳೂರು ಕೆಫೆ. ಎಲ್ಲರಿಗೂ ಹಾಯ್ ಹೇಳು. ಓಕೆ ಗಾಯ್ಸ್, ಲೆಟ್ಸ್ ಗೋ. ವೆಲ್ಕಮ್ ಟು ಬೆಂಗಳೂರು ಕೆಫೆ ಮಲ್ಲೇಶ್ವರಂ ಅಲ್ಲಿ ಓಪನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಜಯನಗರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬೈ ವಿಕಾಸ್ ಎಂಬ. ಸೊ ಇವರಿಬ್ರು ಮುಂಚೆ IT ಪ್ರೊಫೆಷನಲ್ಸ್ ಆಗಿರ್ತಾರೆ ಬಿಫೋರ್ ಕಮಿಂಗ್ ಟು ದ ಬಿಸ್ನೆಸ್ ಫೀಲ್ಡ್. ಜಯನಗರಲ್ಲಿ ಒಂದು ಪುಟ್ಟ ಔಟ್ಲೆಟ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಜನಕ್ಕೊಂದು ತುಂಬಾನೇ ಇಷ್ಟಪಡ್ತಾರೆ, ಯಾಕಂದ್ರೆ ಬೆಂಗಳೂರು ಕೆಫೆ ವಾಸ್ ಗಿವಿಂಗ್ ಅಥೆಂಟಿಕ್ ಫ್ಲೇವರ್ಸ್ ಆಫ್ ಸೌತ್ ಇಂಡಿಯಾ. ಮತ್ತೆ ಮಲ್ಲೇಶ್ವರಂ ಅಲ್ಲಿ ಓಪನ್ ಮಾಡಿದಾಗಂತೂ ಲಿಟ್ರಲಿ ಓ ಮೈ ಗಾಡ್, ಇಟ್ ವಾಸ್ 5x ಬಿಗರ್ ದೆನ್ ಜಯನಗರ್. ಇಲ್ಲೊಂದು ಟೋಟಲ್ ಆಗಿ 4 ಕೌಂಟರ್ ಇದೆ. 4 ಕೌಂಟರ್ ಅಂದ ತಕ್ಷಣ ಒಂದೊಂದು ಪಕ್ಕದಲ್ಲಂತೂ ಇಕ್ಕೆ ಇಲ್ಲ. ಒಂದೊಂದು ಕೌಂಟರ್ ತುಂಬಾ ಸ್ಪೇಷಿಯಸ್ ಆಗಿದೆ. ಫಿಸಿಕಲಿ ಚಾಲೆಂಜ್ ಅಥವಾ ವಯಸ್ಸಾಗಿರೋರಿಗೆ ಅಂತಾನೆ ಸ್ಪೆಷಲ್ ಆಗಿ ಪ್ರಯಾರಿಟಿ ಸೀಟಿಂಗ್ ಏರಿಯಾ ಇದೆ ಇಲ್ಲಿ. ಇಂಟ್ರೊಡಕ್ಷನ್ ಸಾಕು ಅನ್ಕೊಂತೀನಿ. ಬನ್ನಿ ಫಸ್ಟ್ ಹೋಗ್ಬಿಟ್ಟು ಇಡ್ಲಿ ತಿನ್ನೋಣ.
ಮತ್ತೆ ತಗೊಂಡ ಇಡ್ಲಿ Idli, single idli. You should only come. I will come. Why you will not talk? Huh? So I am so innocent. I don't know to talk. first to obviously idli. Idli is my favorite. Old My favorite to favorite. ಸೊ ಇಡ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನನಗೊಬ್ಬರಿಗೆ ಅಲ್ಲ ಇಡೀ ಬೆಂಗಳೂರಿಗೆ ಆಬ್ವಿಯಸ್ಲಿ ಎಲ್ಲಿಗೋದ್ರೂ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಇದ್ದರೆ Idli. ಸಾಕು. ಸೊ ಇಡ್ಲಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಇಡ್ಲಿ ಅಂತೂ ತುಂಬ ಸಾಫ್ಟ್ ಆಗಿದೆ. ಸಾಂಬಾರಂತೂ ಕರ್ನಾಟಕ ಸ್ಟೈಲ್ ಪ್ಲಸ್ ತಮಿಳ್ನಾಡು ಸ್ಟೈಲ್ ಎರಡು ಥರನೂ ಮಿಕ್ಸ್ ಆಗಿ ಒಂದು ಸಾಂಬಾರು ಮಾಡೋ ಥರ ಇದೆ. ಮತ್ತು ಚಟ್ನಿಯಿಂದ ಟ್ರೈ ಮಾಡೋಣ. ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ನುಂಗೋರ್ಗೂ ಬಾಯಲ್ಲಿ ಮಾತೇ ಬಂದಿಲ್ಲ. ಸೊ ಚಟ್ನಿಯಲ್ಲಂತೂ ಇಲ್ಲ ಲೈಕ್ ಆಸಮ್ ಕ್ರೇಜಿ. ಆ ಫಸ್ಟ್ ಬೈಟ್ ತೊಗೊಂಡಾಗ ಸ್ಲೈಟಾಗಿ ಸ್ಪೈಸ್ ಚಿಕ್ ಕೊಡುತ್ತೆ, ಆಮೇಲೆ ನುಂಗದಾದ್ಮೇಲೆ ಅಂತೂ ಆ ಮಿಂಟ್ ಫ್ಲೇವರ್ ಬರುತ್ತೆ. ಲಿಟ್ರಲಿ ಅಮೇಝಿಂಗ್. ಸಾಂಬಾರು ಅಂತೂ ಸೂಪರ್ ಆಗಿದೆ ಸ್ನೇಹ. ಸೊ ನೆಕ್ಸ್ಟ್ ಏನು ತೊಗೊಂಡೆ ಸ್ನೇಹ? ಆಲ್ರೆಡಿ ವಡೆ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ ತಾನೆ. ಜನಕ್ಕೆ ನಾವು ತೋರಿಸ್ಬಾರ್ದು ನೆಕ್ಸ್ಟ್ ಏನು ಬರಬೇಕಂತ. ಸೊ ಆರ್ಡರ್ ಮಾಡಿ ನಮಗೆ ಗೊತ್ತು, ಚೆನ್ನಾಗಿ ಗೊತ್ತಾ ಎಲ್ಲ ತಾನೆ. ಸೊ ನೆಕ್ಸ್ಟ್ ಏನು ತೊಗೊಂಡ್ರೆ ನೀವು ಹೇಳಬೇಕು ನೆಕ್ಸ್ಟು ನನಗೆ ವಡೆ ಬೇಕು ಓಕೆ, ಅಂದ್ಬಿಟ್ಟು. ಕಟ್ಟಲ್ಲ ಇಲ್ಲ ನಾನು ವೀಡಿಯೋದಲ್ಲಿ ಹಾಕ್ತೇನೆ, ಬೇಡ. ಹಾಕ್ತೀನಿ ನೋಡ್ತಾ ಇದ್ದೀನಿ ಗೈಸ್. ಇಡ್ಲಿ ಅಂತೂ ಲೈಕ್ ಲಿಟ್ರಲಿ ಬಾಯಲ್ಲಿ ಇಕ್ಕಿದ ತಕ್ಷಣ ಹಂಗೆ ಮೆಲ್ಟ್ ಆಗುತ್ತೆ. ಎಕ್ಸಾಕ್ಟಾಗಿ ಹೇಳು ಲೈಕ್ ಯಾವ ಥರ ಸ್ಟೈಲ್ ಏನಂತೂ ಮಾತಾಡೋದೇ ಇಲ್ಲ. ಇಡ್ಲಿ ಬಾಯಿಂದ ಹಂಗೆ ಮೆಲ್ಟ್ ಆಗ್ತಾ ಇದೆ. ಸೊ ವಡೆ ಬಂದಾಯಿತು. ಸೊ ವಡೆ ಲೈಕ್ ಜಾಸ್ತಿ ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ, ಡೀಸೆಂಟ್ ಸೈಜಾಗೇ ಇದೆ. ಅಲ್ಲಿ ಪ್ಲೇಟಲ್ಲಿ ಹಾಕೋವಾಗ ನನಗೇನೋ ಯಾಕಪ್ಪ ವಡೆ ಚಿಕ್ಕದಾಗಿದೆ ಅಂತ ಅನಿಸ್ತಾಯಿತ್ತು. ಸೊ ಲೈಕ್ ಐ ಸೆಟ್ ಸಾಂಬಾರು ಅಂತ ಬೋತ್ ಕರ್ನಾಟಕ ತಮಿಳ್ನಾಡು ಬೋತ್ ಮಿಕ್ಸ್ ಆದರೆ ಒಂದು ಸಾಂಬಾರು ಹೆಂಗಿರುತ್ತೆ ಅಂತ ಪರ್ಫೆಕ್ಟಾಗಿ ಆಗಿದೆ. ಆಮೇಲೆ ಇದಕ್ಕೆ ಎಷ್ಟೊಂದು ಜಾಗದಲ್ಲಿ ಸಾಂಬಾರು ಈರುಳ್ಳಿಗಳು ಹಾಕಲ್ಲ, ಇಲ್ಲಿ ಸಾಂಬಾರು ಈರುಳ್ಳಿಗಳು ಹಾಕಿದ್ದಾರೆ ಪ್ಲಸ್ ನುಗ್ಗೆಕಾಯಿಯೂ ಹಾಕಿದ್ದಾರೆ. ಸೊ ಒಂದು ಒಳ್ಳೆಯ ಸ್ಪೈಸಿ ಟಚ್ ಕೊಡುತ್ತೆ. ಸೊ ವಡೆ ನೋಡ ಹೇಗೆ ಟೇಸ್ಟ್ ಮಾಡುತ್ತೆ. ನನಗೆ ಇವಾಗ ಮಸಾಲೆ ದೋಸೆ ಒಂದೇ ನಿಮಿಷ ರಿವ್ಯೂ ಮಾಡಿಬಿಡ್ತೀನಿ. ಟೇಸ್ಟ್ ಮಾಡ್ತೀಯ? ಟೇಸ್ಟ್ ಅಷ್ಟಿದೆ ಇಲ್ಲ. ಹಂಗಂಗೆ ವಡೆ ಅಂತೂ ಹಿಂಗೆ ಅರ್ಧ ಹಿಂಗೆ ಕಟ್ ಮಾಡಬೇಕಾದ್ರೆ ಆ ಕ್ರಿಸ್ಪಿನೆಸ್ ಸೌಂಡ್ ಬರುತ್ತೆ. ಓ ಮೈ ಗಾಡ್. ಮೈ ಗಾಡ್. ಸ್ವಲ್ಪ ಹಿಂಗೆ ಸಾಂಬಾರು ಜೊತೆ ತುಪ್ಪಾಗಿ ಸಾಂಬಾರು ಈರುಳ್ಳಿ ಒಂದು 2-3 ಹಾಕಿ ಮಿರ್ಚಿ ಇನ್ನೂ ಇದೆ. ಮಿರ್ಚಿ ನಿಂತಿದೆ ಸ್ವಲ್ಪ ಚಟ್ನಿಯಿಂದ ಮೇಲೆ ಇಟ್ಕೊಂಡು ಓ ಮೈ ಗಾಡ್ ಮೆಲ್ಟ್ ಆಗುತ್ತೆ. ಆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಮಾಡ್ತಿದ್ದೀನಿ ರಿವ್ಯೂ ಅಂದಂಗೆ. ವಡೆ ಅಂತೂ ಓ ಮೈ ಗಾಡ್ ಅಮೇಝಿಂಗ್. ಆ ಕ್ರಿಸ್ಪಿನೆಸ್ಸು, ಆ ಸಾಂಬಾರ್ ಫ್ಲೇವರ್ಗೆ ಲಿಟ್ರಲಿ ಹೇಳಬೇಕು ಅಂದರೆ ಅಮೇಝಿಂಗ್ ಟೇಸ್ಟ್. ಲೈಕ್ ಎಷ್ಟೊಂದು ಕಡೆ ಆಲ್ಮೋಸ್ಟ್ ಎವ್ರಿ ಹೋಟ್ಲಲ್ಲಿ ಸೌತ್ ಇಂಡಿಯನ್ ಫುಡ್ ವಿಲ್ ಬಿ ಅಮೇಝಿಂಗ್ ಲೈಕ್ ಇಡ್ಲಿ ಸಾಂಬಾರ್ ಮಸಾಲೆ ದೋಸೆ. ಅಂದರೆ ಈ ಬೆಂಗಳೂರು ಕೆಫೆಯಲ್ಲಂತೂ ವಡೆ ಲೈಕ್ ಅದೇನೋ ಗೊತ್ತಿಲ್ಲ ಒಂದು ಡಿಫ್ರೆಂಟ್ ಟಚ್ ಕೊಡುತ್ತೆ ಅಂತ ಅನಿಸ್ತಾ ಇದೆ. ಅಥವಾ ಅದು ವಡೆ ಬ್ಯಾಟ್ರ್ ಆಗಿರಬೇಕು ಅಥವಾ ಮೋಸ್ಟ್ಲಿ ನನಗೆ ಸಾಂಬಾರಿಂದಾನೆ ಅನಿಸ್ತದೆ, ಯಾಕಂದರೆ ಸಾಂಬಾರೇ ಮೋಸ್ಟ್ಲಿ ತುಂಬ ಹೈಲೈಟಿಗಿದೆ. ಲಿಟ್ರಲಿ ನಾನು ಸಾಂಬಾರ್ ಲವರ್. ಸಾಂಬಾರ್ ಲವರ್. ಸೊ ಬೆಂಗಳೂರು ಕೆಫೆ ಇವಾಗ ಒಳಗಡೆ ಬಂದಿರೋದು. ಸೊ ತುಂಬ ಹಬೆ ಇದೆ ಅಪ್ಪ ಆಚೆ ಬೆಂಗಳೂರು ಚಳಿ ಅಂದರೆ ಇಲ್ಲಂತೂ ಹಬೆ. ದ ಹೀಟ್ ಇಸ್ ರಿಯಲ್ ಗೈಸ್. ದೋಸೆ ಹಾಕೋದೊಂದು ಶೂಟ್ ಮಾಡ್ಬೋಣ, ಆಮೇಲೆ ಹೋಗ್ಬಿಟ್ಟು ಅದನ್ನು ಟೇಸ್ಟ್ ಮಾಡೋಣ. ಲೆಟ್ಸ್ ಗೋ. ನೋಡಿದ್ರೆ ಇಲ್ಲಿರೋ ವ್ಯೂನೇ ಬೇರೆ. ಯಾವಾಗಲೂ ಅನಿಸ್ತಾ ಇತ್ತು ಒಳಗಡೆ ಇಟ್ಕೊಂಡು ಅವ್ರದ್ದು ಪರ್ಸ್ಪೆಕ್ಟಿವ್, ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಗಿರುತ್ತೆ ಅಂತ. ಸೊ ಇವಾಗ ಫಸ್ಟ್ ಯೂಟ್ಯೂಬ್ ವೀಡಿಯೋಗೆ ಒಳಗಡೆ ಬಂದು
ಇಲ್ಲಿರೋ ಪಾಯಿಂಟ್ ಆಫ್ ವ್ಯೂ ನೋಡಿಕೊಂಡು ಇಲ್ಲಿರೋ ಫೀಲಿಂಗ್ ಓ ಮೈ ಗಾಡ್ ಅಮೇಜಿಂಗ್. ಸೊ ಪರ್ಕ್ಸ್ ಆಫ್ ಬೀಯಿಂಗ್ ಅ ಯೂಟ್ಯೂಬರ್. ಸೊ ಇವಾಗ ಕಟ್ಟಿಂಗ್ ಟೈಮ್, ನೆಕ್ಸ್ಟು ಪಲ್ಯ ಟೈಮ್. ಪಲ್ಯ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ತಗೋ ಇಲ್ಲ ಹಾಕಿ ಒಂದು ಎರಡು ಮಸಾಲೆ ದೋಸೆ ಆಯಿತು. ಇವಾಗ ಸಾವು ಬೈಕರ್ಸ್ ಲೈನಪ್ಪು, ಕಾರ್ ಲೈನಪ್ ಅಂದರೆ ಇಲ್ಲಿ ಮಸಾಲೆ ದೋಸೆ ಲೈನಪ್. ಮೈ ಗಾಡ್, ಇಟ್ಬಿಟ್ಟು ಟೇಸ್ಟ್ ಮಾಡೋ ಟೈಮು ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಇಲ್ಲೂ ಅಂತೂ ನೋಡ್ಬೋದು ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಬೆಂಗಳೂರು ಕೆಫೆ ಆ್ಯಂಡ್ ಸ್ಟಾಫ್ ಆ್ಯಂಡ್ ಓನರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎವ್ರಿ ಒನ್. ವೆರಿ ವೆರಿ ವೆಲ್ ಟ್ರೈನ್ಡ್ ಪ್ರೊಫೆಷ್ನಲ್, ವೆಲ್ ಟ್ರೈನ್ಡ್ ಸ್ಟಾಫ್. ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾರೆ. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ವೆರಿ ಫಾರ್ ಎವ್ರಿ. ಓ ಇಲ್ಲಿ ನೋಡಿ, ಇಲ್ಲಂತೂ ರವಾ ದೋಸೆ ಹಾಕ್ತಾ ಇದ್ದಾರೆ. ಓ ವಾವ್, ರವಾ ದೋಸೆ. ಏನು ದೋಸೆನಾ ಅದು? ರವಾ ಆನಿಯನ್ ದೋಸೆ. ರವಾ ಆನಿಯನ್ ದೋಸೆ ಅಂದರೆ ಸ್ಟಾಫ್ ಅಂತೂ ಇಲ್ಲಿ ಕ್ರೇಜಿ. ಇಲ್ಲಿ ಪಾರ್ಸಲ್ ಸೆಕ್ಷನ್ ಅಮೇಝಿಂಗ್. ಇಲ್ಲಿ ಇಡ್ಲಿ, ರವೆ ಇಡ್ಲಿ, ಇಲ್ಲಿ ಸ್ಪೈಸಸ್. ಓ ಮೈ ಗಾಡ್ ಸೂಪರ್. ಇಡ್ಲಿ ಹಾಕ್ತಾ ಇದ್ದಾರೆ. ಓ ಬಿಸಿ 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 ಇಡ್ಲಿ ರೆಡಿ. ಓ ಇದು ಇನ್ನೊಂದು ಬ್ಯಾಚ್. ಇಡ್ಲಿನಂತೂ ನೆಕ್ಸ್ಟ್ ಲೆವೆಲ್. ಇದೆಲ್ಲ ಇಡ್ಲಿ, ವಡೆ ಮತ್ತು ಬೋಂಡಾ ಸೂಪ್ ಕೌಂಟ್ರು. ಆ ಕಡೆ ಎಲ್ಲ ಕಂಪ್ಲೀಟ್ ದೋಸೆ ಕೌಂಟ್ರು. ಕೌಂಟ್ರಿನಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ರವಾ ಇಡ್ಲಿ ಇದೆ. ತಟ್ಟೆ ಇಡ್ಲಿನೂ ಇದೆ, ಗೊತ್ತಿರಲಿಲ್ಲ ತಟ್ಟೆ ಇಡ್ಲಿನೂ ಇರುತ್ತೆ ಅಂತ. ನೈಸ್. ಒಂದು 2 3 4 ದೋಸೆ ಕೊಟ್ಟರು, ಕ್ರೇಜಿ. ಇದೇ ಪಾರ್ಸಲ್ಲು. ಅಲ್ಲಿ ನೋಡ್ಬೋದು ಸಿಸ್ಟಮ್ಸ್ ಎಲ್ಲ ಹೇಗೆ ಬರುತ್ತೆ ಅಂತ. ಲೈನಪ್ ಕ್ರೇಜಿ. ಸೊ ದಟ್ಸ್ ಇನ್ಸೈಡ್ ಬೆಂಗಳೂರು ಕೆಫೆ. ಇವಾಗ ಹೋಗ್ಬಿಟ್ಟು ಮಸಾಲೆ ದೋಸೆ ಟ್ರೈ ಮಾಡೋಣ. ಇವಾಗ ನೀವೆಲ್ಲ ಒಳಗಡೆ ನೋಡಿರ್ಬೋದು, ಲೈಕ್ ಮಸಾಲೆ ದೋಸೆಗೆ ಅಂತಲೇ ಒಂದು ಸಪ್ರೇಟ್ ಕೌಂಟ್ರು. 4 ಹೆಂಚು ಇದೆ ಗುರು, ಒಂದಲ್ಲ ಎರಡಲ್ಲ 4 ಹೆಂಚು. ಪ್ಲಸ್ ಇಡ್ಲಿಗೆ ಒಂದು ಸಪ್ರೇಟ್ ಕೌಂಟ್ರು, ತಟ್ಟೆಗೊಡ್ಲಿ ಇಡ್ಲಿಗೊಂದು, ರವೆ ಇಡ್ಲಿಗೊಂದು, ಪ್ಲಸ್ ಆನಿಯನ್ ರವಾ ದೋಸೆಗೊಂದು. ಮೈ ಗಾಡ್, ಎಷ್ಟೊಂದು ಕೌಂಟ್ರ್ ಇದೆ. ಎಷ್ಟು ದೊಡ್ಡ ಸ್ಪೇಸ್ ಅಂದರೆ, ಪ್ಲಸ್ ಎಷ್ಟೊಂದು ಸ್ಟಾಫ್ ಇದ್ದಾರೆ. ಕಮ್ಮಿ ಅಂದರೂ 100 ಜನ ಇರ್ಬೋದೇನೋ ಹತ್ತತ್ರ. ಆ ಕಡೆ ವಾಷಿಂಗು, ಈ ಕಡೆ ಕ್ವಿಕ್ ಸ್ಟಾಫು. ಮೈ ಗಾಡ್, ಲಿಟ್ರಲಿ ಇಟ್ಸ್ ಅ ವೆರಿ ಹೆಲ್ ಲಾಟ್ ಆಫ್ ಪ್ಲೇಸ್. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಲೈಕ್ ಬೆಂಗಳೂರು ಕೆಫೆ ಓನರ್ಸ್ ವಿಕಾಸ್ ಅಂತ ಒಬ್ರು ಕೇಳ್ಪತ್ತೆ, ಇನ್ನೊಬ್ಬರು ಇದ್ದಾರೆ ಅನ್ಕೊತೀನಿ, ಇಬ್ಬರು ಓನರ್ಸು. ಸೊ ಅವರು ಫಸ್ಟು ಜಯನಗರಲ್ಲಿ ಸ್ಟಾರ್ಟ್ ಮಾಡಿರೋದು. ಇವಾಗ ಮಲ್ಲೇಶ್ವರಮಲ್ಲೂ ಇದೆ. ತುಂಬ ದಿವಸ ಆಯಿತು ಸ್ಟಾರ್ಟ್ ಆಗಿ. At this point, the mic was completely disconnected. Now let's leave that side and go review the masala dosa. ಮಸಾಲೆ ದೋಸೆ ಬಂತು. ಪಾಪ ಸ್ನೇಹ ಅವಾಗಿಂದ ಕಾಯ್ತಾ ಇದ್ದಾಳೆ. ಅವ್ರಿಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡೋಣ, ಮಸಾಲೆ ದೋಸೆ ತಗೊಂಬ ಅಂತ. ಬೇರೆಯೂ ಅಲ್ಲೇ ಅವ್ರ ಪಕ್ಕ ಕಂಟೆಂಟ್ ಅವರು. Finally, after so long. ಇವಳಿಗಂತೂ ರಿವ್ಯೂ ಮಾಡೋದು ಗೊತ್ತಿಲ್ಲ. ನಾನೇ ಕೊನೆಗೆ ಎಲ್ಲರಿಗೂ ಮಾಡಬೇಕು. ಏನೋ ಸ್ವಲ್ಪ ಗೆಸ್ಟ್ ಆಗಿ ಮಾಡೋಣ. ನನಗೆ ತಿನ್ನೋದು ಮಾತ್ರ ಗೊತ್ತು, ರಿವ್ಯೂ ಮಾಡೋಕ್ಕೆಲ್ಲ ಗೊತ್ತಿಲ್ಲ. ಇಬ್ಬರೇ ಜನ ಅಷ್ಟೇ. ಇವಾಗ ಎಲ್ಲ ವೀಡಿಯೋಗೂ ನೀನು ಬರ್ತೀಯ ಅಂತ ನಾನು ಒಬ್ಬನೇ ಮಾಡಬೇಕು. ಇದು ಫಸ್ಟ್ ವೀಡಿಯೋ. ಹಂಗೆ ಇದ್ದಾಗ್ಬಿಟ್ಟೆ ಡೇಟಿಗೆ. ಜೊತೆಗೆ ಮಸಾಲೆ ದೋಸೆ ಕ್ಲಿಯರ್ ಮಾಡಬೇಕಾದ್ರೆ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಅಮೇಜಿಂಗ್. ಇನ್ನೊಂದ್ಸತಿ ತೋರಿಸ್ತೀನಿ. ಫೀಲ್ ಮಾಡಿ ಪಲ್ಯ ತಗೊಂಡು ಚಟ್ನಿ ಜೊತೆ ಕಲಿಸಿ. ಮೈಕಲ್ಲಿ ಏನಾದರೂ ಕ್ರಿಸ್ಪಿ ಕ್ರಂಚಿದು ಸೌಂಡ್ ರೆಕಾರ್ಡ್ ಆಗಿದೆ ಅಂತೂ ಸಗಲಾಗಿರುತ್ತೆ. ಇಲ್ಲಿ ಫುಲ್ ಸೌಂಡ್ ಅಲ್ವಾ, ಕೇಳಿಸಲ್ಲ. ನೋಡೋಣ
ನೋಡು ಎಷ್ಟಿದೆ ಅಂತ. ಅದೇ ಟೇಸ್ಟ್ ಗೀ ತಾನೆ, ಪರವಾಗಿಲ್ಲ ತಿನ್ನೋ. ಅಲ್ಲಿ ಆಕ್ಚುಲಿ ಗೀ ಅಲ್ಲ, ಅದು ತುಪ್ಪ ಹಾಕಿರೋದು. ಘೀ ಅಂದ್ರೆ ಏನು? ಸಾರಿ, ತುಪ್ಪ ಅಲ್ಲ, ಸಾರಿ, ಘೀ ಅಂದ್ರೆ ಏನು? ಒಂದ್ ನಿಮಿಷ. ಎಣ್ಣೆ ಮತ್ತೆ ಬಟರ್ ಹಾಕಿರೋದು ಡಿಫಾಲ್ಟ್ ಆಗಿ. ನಾನು ಒಳಗಡೆ ಹೋಗ್ಬಿಟ್ಟು ನೋಡ್ದಲ್ಲ, ಅದೇ ನಿಂಗೆ ಗೀ ಬೇಕು ಅಂದ್ರೆ ಗೀ ಸಪ್ರೇಟ್ ಆಗಿ ಹಾಕ್ಬೇಕು. ತುಪ್ಪ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ? ಕನ್ಫ್ಯೂಸಿಂಗ್ ಮೀ. ಸೊ ಇಡ್ಲಿ ಆಯ್ತು, ವಡೆ ಆಯ್ತು, ಮಸಾಲೆ ದೋಸೆ ಆಯ್ತು. ಸೊ ದೀಸ್ 3 ಥಿಂಗ್ಸ್ ನಾ ಜಾಸ್ತಿ ತಿನ್ಬೇಕು ಅನ್ಕೊಂಡ್ರಿ, ಬಟ್ ಹೈಲೈಟ್ ಇದೆ ಇರಲ್ಲ. ಸೊ ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಫುಡ್ಡೇ ರಿವ್ಯೂ ಮಾಡಿರೋದು. ಸೊ ಇಡ್ಲಿ ಅಮೇಝಿಂಗ್, ನೋ ಡೌಟ್. ಸಾಂಬಾರ್ ಜೊತೆ ತಿಂದ್ರೆ ಅಂತೂ ಹಂಗೆ ಮೆಲ್ಟ್ ಆಗುತ್ತೆ. ವಡೆ ಇನ್ನ ನೆಕ್ಸ್ಟ್ ಲೆವೆಲ್. ಆ ಕ್ರಂಚಿನೆಸ್, ಆ ಸಾಂಬಾರ್ ಜೊತೆ ಅಥವಾ ಚಟ್ನಿ ಜೊತೆ, ಓ ಮೈ ಗಾಡ್, ಲಿಟ್ರಲಿ ನೆಕ್ಸ್ಟ್ ಲೆವೆಲ್. ಲೈಕ್ ಐ ಸೆಡ್, ಆ ವಡೆಯಲ್ಲಿ ನಂಗೆ ಏನು ಇಷ್ಟ ಆಗಿದ್ದು ಅಂದರೆ, ನಾವು ಅದು ಕಟ್ ಮಾಡಿ ಅದು ಸ್ಪೆಷಲಿ ಚಟ್ನಿ ಜೊತೆ ಅದು ಸ್ವಲ್ಪ ಸ್ಟಾರ್ಟಿಂಗ್ ಖಾರ ಟೇಸ್ಟ್ ಬರುತ್ತೆ, ಆಮೇಲೆ ನುಂಗ್ಮೇಲೆ ಅಂತೂ ಸ್ಲೈಟಾಗಿ ಮಿಂಟ್ ಟೇಸ್ಟ್ ಬರುತ್ತೆ. ದಟ್ ವಾಸ್ ಈವನ್ ಮೋರ್ ಆಸಮ್. ಲೈಕ್ ಒಂಥರ ಫ್ರೆಶ್, ಎವ್ರಿಥಿಂಗ್ ವಾಟ್ ಎವರ್ ಯು ಟೇಕ್ ಇಟ್ಸ್ ಆಲ್ವೇಸ್ ಫ್ರೆಶ್ ಹಿಯರ್. ಆಮೇಲೆ ಮಸಾಲೆ ದೋಸೆ ನೋಡಿದ್ರಲ್ಲ, ಏನೇನು ಒಳಗಡೆ ತೋರಿಸಿದೆ. 4 ಕೌಂಟರು ಮಸಾಲೆ ದೋಸೆಗೆ, ಏನೇನು 4 ಕೌಂಟರ್. ಲಿಟ್ರಲಿ ನಾನು ಯಾವತ್ತೂ ಈ ಥರ ಹೋಟೆಲ್ ನೋಡಿರಲಿಲ್ಲ. ಇಟ್ಸ್ ಒನ್ ಆಫ್ ದ ಫಸ್ಟ್ ಹೋಟೆಲ್ಸ್ ಆರ್ ಕೆಫೇಸ್ which have reviewed like this inside. And thank you Bengaluru Cafe staff, owners and management for letting me shoot outside and inside the premises. Literally 4 masala dosa enchigulu, hygiene, maintenance and staff very well trained, very well performed and very well managed. Video end ಮಾಡೋ ಟೈಮ್ ಬಂತು. My first video. ಮತ್ತೆ ನನ್ನ ಕ್ಯಾಮ್ರಾ ವುಮೆನ್, ಟೆಲ್ ಹಾಯ್. ಹಾಯ್. ಅವಳ ವಾಯ್ಸ್ ಕೇಳಿಸ್ತಾ ಇರ್ಬೋದು, ಅವಳು ಮೈಕ್ ಹಾಕೊಂಡಿದ್ದಾಳೆ. ಸೊ ಮೈ ಫಸ್ಟ್ ವಿಡಿಯೋ, ಹೊಸ ಎಕ್ಸ್ಪೀರಿಯನ್ಸ್. ಇದೇ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಡೈಲಿ ಶೆಡ್ಯೂಲ್, ನಾನು ಆಫೀಸ್, ಜಿಮ್ ಆ್ಯಂಡ್ ಆಲ್ಸೋ ಮೈ ಪ್ಯಾಷನ್ ಟುವರ್ಡ್ಸ್ ಯೂಟ್ಯೂಬ್ ಎಲ್ಲನೂ ಮಾಡ್ತೀನಿ. ಯಾಕಂದ್ರೆ ಒಂದು ಕನ್ಸಿಸ್ಟೆನ್ಸಿ, ಅದಕ್ಕಂತ ಒಂದೊಂದು ಟೈಮ್ ಇಕ್ಕಿರ್ತೀನಿ. ಸೊ ಫೈನಲಿ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. Make sure you follow Instagram Review Nodi and subscribe on YouTube and press the bell icon and comment ಮಾಡೋದಂತೂ ಮರಿಲೇಬೇಡಿ. ಯೂಟ್ಯೂಬ್ ಅಲ್ಲಿ ಆಗಿರ್ಲಿ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಆಗಿರ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಲಿ, ಎಲ್ಲೇ ಆಗಿರ್ಲಿ ಕಮೆಂಟ್ ಮಾಡಿ ನನ್ನ ರಿವ್ಯೂ ನೀವು ತಿಳಿಸಿ. ಲೈಕ್ ನಾನು ಏನೇನು ಇಂಪ್ರೂವ್ ಮಾಡಬೇಕು ಮತ್ತೆ ಎಲ್ಲೇನು ಕಲಿಬೇಕು ಅಂದ್ಬಿಟ್ಟು, ಮತ್ತೆ ನೆಕ್ಸ್ಟ್ ವಿಡಿಯೋ ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ಅಲ್ಲಿ ಇರ್ತೀನಿ ರಿವ್ಯೂ ಮಾಡೋಕ್ಕೆ. ಪ್ಲಸ್ ಇದು ನಾರ್ಮಲ್ ರಿವ್ಯೂ ತರ ಅಲ್ಲ, ನಂದು ಒಂದು ಹೊಸ ಜರ್ನಿ, ಹೊಸ ಸ್ಟಾರ್ಟ್. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಪ್ಲಸ್ ಫೈನಲಿ ಲಾಸ್ಟಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜರ್ನಿ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಗುಡ್. ಯಾಕಂದರೆ ಯಾವುದೋ ತೆಲುಗು ಫಿಲಮ್ನಲ್ಲಿ ಮಹೇಶ್ ಬಾಬುದು ಅನ್ಕೊಂತೀನಿ, ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಎ ಜರ್ನಿ ಅಲ್ಲ. ಅದೇ ಥರ ನನಗೂ ಇದೊಂದು ಜರ್ನಿ ಆಗಿರುತ್ತೆ. ಸೊ ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್. ರಿವ್ಯೂ ನೋಡಿನ ಫಾಲೋ, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.